ಕಬ್ಬಲಿಗ ಹಿಂದುಳಿದ ವರ್ಗಗಳ ಮಠಾಧೀಶ್ವರರ ಮಹಾಸಭಾದ ವತಿಯಿಂದ ರಾಜ್ಯ ಘಟಕ ರಾಜ್ಯಾಧ್ಯಕ್ಷರಾಗಿ ಕೊತ್ಲಪ್ಪ ಅಜ್ಜ ಮಹಾಸ್ವಾಮಿಗಳು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬ್ರಹ್ಮಶ್ರೀ ರಾಜುಗುರು ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವದ ಹಾಗೂ ಕೋಲಿ ಕಬ್ಬಲಿಗ ಜನಾಂಗದ ಜನಜಾಗೃತಿ ಮಾಡ್ತಾ ನಾವು ಸುಮಾರು 500 ಹೋಬಳಿ ಮಟ್ಟದ ಸಭೆಗಳನ್ನ ಮಾಡ್ತಾ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಮುಗಿಸ್ತಾ ಕೊನೆಯ ಹಂತದಲ್ಲಿ ನಾವು ಕಲಬುರಗಿ ಜಿಲ್ಲೆಯನ್ನು ಪ್ರವೇಶ ಮಾಡಿದ್ದೀವಿ. ಈ ಕಲಬುರಗಿ ಜಿಲ್ಲೆ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಸರ್ಕಾರದ MLC ಮಾಜಿ ಮುಖ್ಯ ಸಚೇತಕರಾದಂಥ ವಿಠ್ಠಲ್ ಹೇರೂರ್ಜಿಯವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ದೇವಲಗಾಣಗಾಪುರದ ಸಂಗಮದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವವನ್ನು ಕೂಡ 3ನೇ ತಾರೀಕು 12ನೇ ತಿಂಗಳ ಮತ್ತು 2024 ಮಂಗಳವಾರದಂದು ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಸಾಯಂಕಾಲದ ಮಟನೂ ಸಾಯಂಕಾಲ ಗಂಗಾರತಿ ಕಾರ್ಯಕ್ರಮ ಮಹೋತ್ಸವ ಇರುತ್ತದೆ. ಈ ಎಲ್ಲ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಜನಜಾಗೃತಿ ಮಾಡ್ತಾ ನಾವು ಇವತ್ತು ಕಲಬುರಗಿ ಜಿಲ್ಲೆಯನ್ನು ಪ್ರವೇಶ ಮಾಡಿದ್ದೇವೆ. ಎಲ್ಲ ಸಮಾಜ ಬಾಂಧವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ವೇದವ್ಯಾಸ ಪೀಠದಿಂದ ಪೀಠಾಧ್ಯಕ್ಷರಾಗಿ ಬ್ರಹ್ಮಶ್ರೀ ರಾಜುಗುರು ಸ್ವಾಮಿಯವರು ಎಲ್ಲರಿಗೆ ಸ್ವಾಗತ ಕೋರುತ್ತಾರೆ. ನಾವು ಪರ್ಟಿಕ್ಯುಲರ್ ಆಗಿ ಯಾವುದೂ ರಾಜಕೀಯ ನಾಯಕರಿಗೆ ನೀವೇ ಬನ್ನಿ ಅಂತ ಹೇಳಿಲ್ಲ. ಸಮಾಜದ ಬಗ್ಗೆ ಕಾಳಜಿ ಇರುವಂಥ ಯಾವ ನಾಯಕರು ಕೂಡ ಬಂದರೂ ನಾವು ಸ್ವಾಗತ ಬಯಸ್ತೀವಿ. ಯಾಕಂದರೆ ಇವತ್ತು ಸಮಾಜದೊಳಗೆ ಯಾವ ರೀತಿ ನಡೆದಿದ್ದಾವೆ ಅಂತಂದರೆ ಒಬ್ಬೊಬ್ಬರನ್ನ ಒಂದೊಂದು ವಿಷಯಕ್ಕೆ ಹೈಜಾಕ್ ಮಾಡಿದಂಥ ಪರಿಸ್ಥಿತಿ ನಡೆದುಬಿಟ್ಟಿದ್ದಾವೆ. ಹಾಗಾಗಿ ಎಲ್ಲ ಸಮಾಜದ ಪ್ರಶ್ನಾತೀತ ನಾಯಕರಾದಂಥ ವಿಠ್ಠಲ್ ಹೇರೂರ್ಜಿಯವರನ್ನು ಪುಣ್ಯ ಸ್ಮರಣೋತ್ಸವ ಇರೋದರಿಂದ ನಾವು ಇದೇ ಪಕ್ಷದವ್ರು ಬರೀ ಅಂತ ಕರೆಯೋಕ್ಕಾಗೋದಿಲ್ಲ. ಸಮಾಜದ ಬಗ್ಗೆ ಕಾಳಜಿ ಇರುವಂಥ ಯಾರ ಪಕ್ಷದ ನಾಯಕರು ಕೂಡ ಬಂದರೆ ಅದಕ್ಕೆ ಸ್ವಾಗತ ಇದೆ. ಇದು ನಾವು ಎರಡನೇ ವರ್ಷ ಇದು ದೇವಲಗಾಣಗಾಪುರದಲ್ಲಿ ಮಾಡ್ತಾ ಇರೋದು. ಪ್ರಥಮ ವರ್ಷ ನಾವು ಯಾದಗಿರಿ ಜಿಲ್ಲೆ ಉರುಸುಗುಂಡಿಗಿ ತಾಲೂಕಿನಲ್ಲಿರುವಂಥ ಸನ್ನತಿ ಗ್ರಾಮದ ಹತ್ತಿರ ನದಿ ದಂಡೆ ಮೇಲೆ ಗಂಗಾರತಿ ಮಹೋತ್ಸವವನ್ನು ಮಾಡಿದ್ವಿ ಪ್ರಥಮ ವರ್ಷ. ಇದು 2ನೇ ವರ್ಷ, ಇದು ದೇವಲಗಾಣಗಾಪುರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಎಷ್ಟು ಜನ ಸೇರ್ಬೋದು? ಈಗ ನಾವು ಸ್ವಾಮೀಜಿಗಳ ಕರೆ ಕೊಟ್ಟಿದಾಗ ಎಷ್ಟು ಜನ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಸ್ವಾಭಿಮಾನದ ಸಿಂಹ ವಿಠ್ಠಲ್ ಹೇರೂರ್ಜಿಯವರ ಪುಣ್ಯ ಸ್ಮರಣೋತ್ಸವ ಇರೋದರಿಂದ ಅವರ ಕಂಚಿನ ಮೂರ್ತಿ ಪ್ರತಿಷ್ಠಾಪನಾ ಸಮಯದಲ್ಲೇ ಕೂಡ 2 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಕೂಡಿದ್ರು. ಆದರೆ ಇವತ್ತು ಅದಕ್ಕಿಂತ ಒಂದು ಹೆಚ್ಚು ಕಮ್ಮಿ ಜನ ಬರ್ಬೋದು. ನಮ್ಗೆ ಇಷ್ಟೇ ಜನ ಬರ್ತಾರಂತ ನಮಗೆ ಕನ್ಫರ್ಮ್ ಇಲ್ಲ. ಸ್ವಾಮೀಜಿ ಸ್ವಾಭಿಮಾನ ಸಿಂಹ ಶ್ರೀ ವಿಠ್ಠಲ್ ಹೇರೂರ್ ಸಾಹೇಬ್ರವ್ರದ್ದು 3/12/2024 11ನೇ ವರ್ಷದ ಪುಣ್ಯಾರಾಧನಾ ಸ್ಮರಣ ನಡೀತಾ ಇದೆ. ಇದಕ್ಕೂ ಕಾಶಿ ಮಾದರಿಯ ನಮ್ಮ ಭೀಮಾ ನದಿ ದಂಡಿಗೆ ಗಂಗಾರತಿ ನಡೀತಾ ಇದೆ. ಇದಕ್ಕೂ ಎಲ್ಲ ಸಮಾಜವರು ಎಲ್ಲ ಭಕ್ತರು ಇದಕ್ಕೂ ಎಲ್ಲರೂ ಸಹಕಾರ ಮಾಡಿ ಇದಕ್ಕೂ ಒಳ್ಳೆಯ ರೀತಿಲಿಂದ ಯಶಸ್ವಿ ಮಾಡಬೇಕని ಕಾರ್ಯಕ್ರಮದ ಉದ್ದೇಶಿಸಿ ನಾವು ಮಾತಾಡ್ತೀವಿ.